ಪ್ರೀತಿಯುಳ್ಳ ದೇವರ ಮಕ್ಕಳೇ, ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸುತ್ತೇನೆ. ಈ ದಿನದ ದೇವರ ವಾಕ್ಯ 1 ಪೇತ್ರ 1:19. ಪೂರ್ಣಾಂಗವಾದ ನಿಷ್ಕಳಂಕ ಯಜ್ಞದ ಕುರಿಯ ರಕ್ತದಿಂದಲೋ ಎಂಬಂತೆ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದಲೇ ಎಂದು ಬರೆದಿದೆಯಲ್ಲವೇ? ಪ್ರಿಯವಾದವರೇ, ಆ ಕಾಲದಲ್ಲಿಯೂ ಸರಿ ಈ ಕಾಲದಲ್ಲಿಯೂ ಸರಿ ದೇವರ ಬಳಿ ಹೋಗುವುದಕ್ಕೆ ಅನೇಕ ರೀತಿಯ ನೇಮ ನಿಷ್ಠೆಗಳನ್ನು ಆಚರಣೆ ಮಾಡಿಕೊಂಡೇ ಇದ್ದಾರೆ. ಅದರ ಹಾಗೆಯೇ ದೇವದರ್ಶನದ ಗುಡಾರದಲ್ಲಿ ಮಹಾಯಾಜಕನು ವರ್ಷಕ್ಕೆ 1 ಸಾರಿ ಮಾತ್ರ ರಕ್ತವನ್ನು ತೆಗೆದುಕೊಂಡು ಒಳಗೆ ಪ್ರವೇಶಿಸಿ ಆ ರಕ್ತವನ್ನು ತನಗೋಸ್ಕರವೂ ಜನರ ತಪ್ಪುಗಳು ಅಥವಾ ಪಾಪಗಳಿಗಾಗಿಯೂ ಅದನ್ನು ಸಮರ್ಪಿಸುತ್ತಿದ್ದನು. ಆಮೇಲೆ ಹೊರಗೆ ಬಂದು ದೇವರು ನಿಮಗೆ ವಿಧಿಸಿದ ಒಡಂಬಡಿಕೆಯನ್ನು ಸ್ಥಿರಪಡಿಸುವ ರಕ್ತ ಇದೆ ಎಂದು ಹೇಳಿ ಧರ್ಮಶಾಸ್ತ್ರದ ವಿಧಿಗಳು ಕಟ್ಟಳೆಗಳನ್ನೆಲ್ಲ ಜನರಿಗೆ ಹೇಳಿದ ಮೇಲೆ ಹೋತಗಳ ಮತ್ತು ಹೋರಿ ಕರುಗಳ ರಕ್ತವನ್ನು, ನೀರನ್ನು, ಕೆಂಪು ಉಣ್ಣೆ, ಈಸೋಪ್ ಕಡ್ಡಿ ಇವುಗಳೊಂದಿಗೆ ತೆಗೆದುಕೊಂಡು ಗ್ರಂಥದ ಮೇಲೆಯೂ ಜನರೆಲ್ಲರ ಮೇಲೆಯೂ ಪ್ರೋಕ್ಷಿಸುತ್ತಿದ್ದನು. ಹೀಗೆಯೇ ವರ್ಷ ಎಡೆಬಿಡದೆ ಒಂದೇ ರೀತಿಯಲ್ಲಿ ಬಲಿಗಳನ್ನು ಸಲ್ಲಿಸುತ್ತಿದ್ದರು. ಆದರೆ ಜನರ ಪಾಪ ಪರಿಹಾರವಾಗಲೇ ಇಲ್ಲ, ಚುಚ್ಚುವ ಮನಸ್ಸಾಕ್ಷಿ ಬದಲಾಗಲೇ ಇಲ್ಲ. ಈ ಹೋರಿಗಳ ರಕ್ತ ಪಾಪಗಳನ್ನು ಪರಿಹರಿಸಲಿಲ್ಲ. ಆದರೆ ಯೇಸುವೋ ತನ್ನನ್ನೇ ಬಹು ಜನರ ಪಾಪಗಳಿಗಾಗಿ ಒಂದೇ ಸಾರಿ ಬಲಿಯಾಗಿ ಸಮರ್ಪಿಸಿದನು. ನಮ್ಮನ್ನು ಪರಿಪೂರ್ಣವಾಗಿ ಬಿಡುಗಡೆ ಮಾಡಿದನು. ನಾವು ಜನರ ಪಾಪಗಳನ್ನು, ಅಕ್ರಮಗಳನ್ನು ಇನ್ನು ಮುಂದೆ ಜ್ಞಾಪಕಪಡಿಸುವುದಿಲ್ಲ ಎಂದು ಹೇಳಿದ್ದಾರೆ. ಹಾಗಾಗಿ ನಾವು ಕ್ರಿಸ್ತನ ಬೆಲೆಯುಳ್ಳ ರಕ್ತದಿಂದ ತೊಳೆಯಲ್ಪಟ್ಟು ಬಿಡುಗಡೆ ಹೊಂದಿದ್ದೇವೆ. ಇನ್ನು ಮುಂದೆ ನಾನು ಪಾಪಿ ಅಲ್ಲ ಎಂಬ ದೃಢವಾದ ವಿಶ್ವಾಸದ ನಿಶ್ಚಯದೊಂದಿಗೆ ಕ್ರಿಸ್ತ ಯೇಸುವಿನ ಬಳಿಗೆ ಪ್ರವೇಶ ಮಾಡೋಣ. ಆದ ಕಾರಣ ಭಯಪಡಬೇಡ್ರಿ, ಧೈರ್ಯವಾಗಿರ್ರಿ. ದೇವರು ತಾನೇ ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಆಮೇನ್. ಗಾಡ್ ಬ್ಲೆಸ್ ಯು.